ನೋಡ್ರಿ ಹೇಳಿ ಅಂದರೆ ಇದೆಲ್ಲ ಈ ತೋಟ ತುಡಿಕೆ ಎಲ್ಲನ ನಮ್ದೇನ. ಒಂದು 15 ಎಕರೆಗೆ ಐತೆ. ಅಡಿಕೆ ಗಿಡ ಇದ್ದಾವೆ, ತೆಂಗಿನ ಗಿಡ ಇದ್ದಾವೆ, ಬಾಳೆ ಗಿಡ ಇದ್ದಾವೆ, ಎಲ್ಲ ನಂದೇನ. ಒಂದು 2,500 ಅಡಿಕೆ ಗಿಡ ಇದ್ದಾವೆ ಹೇಳಿ ಅಂದರೆ. ಮೊದಲು ಒಂದು 2,000 ಹಳೆ ತೋಟ ಐತೆ. ಮೊನ್ನೊಂದು 650-700 ಗಿಡ ಇಕ್ಕಿದ್ದೀನಿ. ಇವೆಲ್ಲ ಬೆಳಗ್ಗೆ ಬಂದಿರೋ ಅಂಥವೆಲ್ಲ ಹಳೆವು. ಈ ಕಡೆ ಅದ್ರ ಮಗ್ಲಾಗೆ ಇಕ್ಕಿದ್ದೀನಲ್ಲ, ಒಂದು 600 ಗಿಡ ಇನ್ನು ಎಳೆ ಗಿಡ ಸಸಿ. ಇನ್ನೊಂದು 2 ವರ್ಷ ಹೋದ್ರೆ ಅವು ಬೆಳಗ್ಗೆ ಬರ್ತವೆ. ಎಲ್ಲ ನಿಮಗೆ ಹೇಳಿ ಅಂದರೆ ನನ್ನ ಮಗಳಿಗೆ ಅಂತ ಮಾಡಿದೆ. ಮಗಳು ಬೇರೆ ಅಲ್ಲ, ನೀನು ಬೇರೆ ಅಲ್ಲ, ಎಲ್ಲ ನಿಮಗೇನ. ಇನ್ನೇನು ನಮಗೂ ವಯಸ್ಸಾಗ್ತಾ ಬಂತು. ನಿಮ್ಗಿರೋ ತನಕ ನೋಡ್ಕೊಂತೀವಿ, ಆಮೇಲೆ ನೀವೇ ನೋಡ್ಕೋಬೇಕಿದೆಲ್ಲನ. ಇನ್ಯಾರಿಗೋಸ್ಕರ ಮಾಡೋಣ ನಾನು? ಅಯ್ಯೋ ಬಿಡಿ ಮಾವ, ಏನು ಆಸ್ತಿಗೆಲ್ಲ ಯಾರು ತಲೆ ಕೆಡಿಸ್ಕೋತಾರೆ? ಇರಲಿ ಬಿಡಿ, ಏನಾಗುತ್ತೆ. ವಯಸ್ಸಾಗಿದೆ ನಿಮ್ಗೂ, ಹುಷಾರಾಗಿ ನೋಡ್ಕೊಂಡಿರಿ. ನೀವೇನು ಕೆಲಸ ಏನು ಮಾಡೋಕ್ಕೆ ಹೋಗಬೇಡಿ. ಎಲ್ಲ ಕೂಲಿ ಆಳುಗಳ ಹತ್ರ, ಕೆಲಸದವ್ರ ಹತ್ರ ಮಾಡಿಸ್ಕೊಂಡು ಆರಾಮಾಗಿರಿ. ನಾನು 50 ವರ್ಷ ಆದಮೇಲೆ ಆಗ್ಲಿಂದ ಹೇಳ್ತಾ ಇದ್ದೀನಲ್ಲ, ಊರಿಗೆ ಬಂದು ಸೆಟ್ಲ್ ಆಗಬೇಕು ಅಂತನ. ಆಮೇಲೆ ಹೆಂಗೋ ಆಗುತ್ತೆ. ಅಲ್ಲಿ ಅಪ್ಪ ಅಮ್ಮನ್ನು ನೋಡ್ಕೋಬೇಕು, ಇಲ್ಲಿ ನಿಮ್ಮನ್ನು ನೋಡ್ಕೋಬೇಕು. ಹೆಂಗೋ ಇಬ್ಬರು ಈ ಮನೆಗೂ ಗಂಡು ಮಗ ಇಲ್ಲ, ನಾನೇ ನಿಮ್ಮ ಮಗನಾಗಿ ಏನೋ ನೋಡ್ಕೊಂಡು ಹೋಗೋಣ ಬಿಡಿ. ಯಾಕೆ ತಲೆ ಕೆಡಿಸ್ಕೋತೀರ? ಹಂಗಲ್ಲ ಅಳಿ ಅಂದರೆ, ಈಗ ಆಸ್ತಿಗೆಲ್ಲ ಯಾರು ತಲೆ ಕೆಡಿಸ್ಕೊಂತಾರೆ ಅಂತ ಅಂದರೆ, ಈಗ 10-15 ಎಕರೆ ಹೊಲನ ನಾನು ಯಾರಿಗಾನ ದಾನವಾಗಿ ಬರ್ಕೊಂಡು ಕೊಟ್ಟು ಹೋಗಾನೆ. ನೀನು ನನ್ನ ಮಗಳನ್ನ ಹೆಂಗೆ ಬೆಳೆಸಿದ್ದೀನಿ ಅಂತ ಅಂದರೆ, ನಮ್ಮ ತಾಯಿನ ಹೇಳ್ತೀನಿ ಕೇಳ್ರಿ. ಶ್ರೀಮಂತರು ಹಂಗೆ ಬೆಳೆಸಲ್ಲ. ಅತ್ಲು ಕಡ್ಡಿ ತೆಗ್ದಿತ್ತು ಹಾಕಿಲ್ಲ ನನ್ನ ಮಗ. ಹೇಳ್ತೀನಿ ಕೇಳ್ರಿ. ಅದು ಇವಾಗ ಗೊತ್ತಾಕೈತೆ. ಅದು ಮಾಡಬಾರ್ದಾಯಿತು, ಆರೋಗ್ಯದ ದೃಷ್ಟಿಯಿಂದ ನನ್ನ ಮಗಳ ಕೆಲಸ ಮಾಡಿಸ್ಬೇಕಾಯಿತು ಅಂತನ ಇವಾಗ ಅನ್ನಿಸ್ತಾ ಐತಿ. ಅವಾಗ ನಾನು ಸಣ್ಣ ಮಗಿನಾಗಿದ್ದಾಗ ಗಿಣಿ ಸಾಕ್ದಂಗೆ ಸಾಕಿದ್ದೆ ನನ್ನ ಮಗಳನ್ನ. ಆಗಿನ ಕಾಲಕ್ಕನೆ BSc ಓದಿಸಿ, ಆಮೇಲೆ ಓದ್ಸೋಕ್ಕಾಗಲಿಲ್ಲ. ನೀವು ಒಳ್ಳೆ ಕಡೆ ಗಂಡು ಸಿಕ್ತು, ಮದುವೆ ಮಾಡಿದ್ದೀನಿ, ಅದು ಬೇರೆ ವಿಚಾರ. ನೋಡಿ ಹೇಳಿ ಅಂದರೆ, ಇದೆಲ್ಲನ ಅಡಿಕೆ ತೋಟ, ತೆಂಗಿನ ತೋಟ, ನಾನು ಭಯ ಭಕ್ತಿಯಿಂದನ ಬಲು ಚಂದಕ್ಕೆ ಬೆಳೆಸಿದ್ದೀನಿ ಗಿಡಗಳ್ನ. ಏನೋ ಕೂಲಿ ಆಳುಗಳು ಕೆಲಸ ಮಾಡ್ತಾರೆ, ನೋಡ್ಕೊಂಡು ಇಟ್ಕೊಂಡು ನೀರು ನೀಡಿ ಗೇಟ್ ವಾಲ್ ತಿರುವುದು, ಮೋಟ್ರ್ ಸುಟ್ಟೋದ್ರು ಮೋಟ್ರ್ ತಂದು ಬಿಡೋದು, ಕೇಬಲ್ ಕಿತ್ತೋದ್ರು ಕೇಬಲ್ಲು, ಸ್ಟಾರ್ಟ್ರು ಸುಟ್ಟೋದ್ರು ಸ್ಟಾರ್ಟ್ರು. ಅವತ್ತಿಂದ ಅವತ್ತು ಈಗಳ್ರಿ ಗಿಡಗಳ್ನಂತೂ ನಲ್ಗುಸಿಲ್ಲ, ಚಂದಕ್ಕೆ ನೋಡ್ಕೊಂಡಿದ್ದೀನಿ. ಮಕ್ಕಳನ್ನ ಸಾಕ್ದಂಗೆ ಸಾಕಿದ್ದೀನಿ ಹೇಳಿ ಅಂದರೆ. ಏನೋ ನನಗೆ ತಿಳಿದಂಗೆ ಮಾಡಿದ್ದೀನಿ. ನೋಡ್ಬೇಕಿನ್ನು 7 ವರ್ಷ ಭಗವಂತ ನಮ್ಮನ್ನು ಚಂದಕ್ಕೆ ಕೇಳಿ ಹೋಗ್ತಾನೆ. ಅಲ್ಲಿವರೆಗೂ ಇವು ಚೆನ್ನಾಗಿರ್ತವೆ, ಆಮೇಲೆ ಎಲ್ಲ ನಿಮ್ಮ ಜವಾಬ್ದಾರಿ. ಅಲ್ಲ ಮಾವ, ನಮ್ಮದು ಊರಲ್ಲಿ ಜಮೀನು ಐತೆ ಒಂದು 5 ಎಕರೆ. ನಾನು 1,000 ಅಡಿಕೆ ಗಿಡ ಇಕ್ಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಷ್ಟು ಖರ್ಚು ಬರುತ್ತೆ ಮಾವ? ನಾನು ಬೆಂಗಳೂರಾಗ ಇರ್ತೀನಿ, ಇಲ್ಲಿ ಅಡಿಕೆ ಗಿಡ ಇಕ್ಕಿರೆ ಏನಾದರೂ ಮಾಡ್ಬೋದಾ ಮಾವ? ಹೆಂಗೆ ಕತೆ? ಲೇ ಸೀನಾ, ಬಾರಪ್ಪ. ಅದೇನು ಹಳ್ಳಿ ಅಂದ್ರು ಕೇಳ್ತಾ ಇದ್ದಾರೆ, ಹೇಳು ಬಾ. ಇಲ್ಲಿ ಹಳ್ಳಿ ಪರಿಸ್ಥಿತಿ ಏನು, ಎತ್ತ ಏನು, ಬಾ ಹೇಳು ಬಾ, ನೋಡೋಣ ಹೆಂಗೆ ಹೇಳ್ತ ನೀನು. ಕೀರ್ತಿ ಅವರೇ, ಒಂದು ಮಾತು ಹೇಳ್ತೀನಿ ಕೇಳ್ರಿ. ಇಂದ್ಲರು ಒಂದು ಮಾತು ಹೇಳಿವ್ರಿ, ವ್ಯವಸಾಯ ಮನ್ಮಕ್ಕಳೆಲ್ಲ ಸಹಾಯ ಅಂತಾನೆ. ಹೆಂಗೆ ನೀವು ಹೆಂಗೋ ನೆಮ್ಮದಿಯಾಗಿದ್ದೀರಿ ಬೆಂಗಳೂರಾಗಿ. ಅವತ್ತಿಂದ ಹೆಂಗೋ ತಿಂಗಳು ಸಂಬಳ ತಗೊಂಡು ನೆಮ್ಮದಿಯಾಗಿದ್ದೀರ. ಯಾಕೆ ಬಂದು ನಿಮ್ದು ಹಾಳು ಮಾಡ್ಕೊಂತೀರ ಹೇಳಿ ಅಂದ್ರಿ ನೀವು? ಯಾಕೆ ಗೊತ್ತಾ? ಇವತ್ತು ಕೂಲರ್ ಸಿಗ್ತಿಲ್ಲ. 500 ರೂಪಾಯಿ ಕೊಡ್ತೀನಿ, 600 ರೂಪಾಯಿ ಕೊಡ್ತೀನಿ ಅಂದರೂ ಒಂದು ಗಂಡಾಳು ಸಿಗ್ತಿಲ್ಲ ಊರಾಗಿ. 400 ರೂಪಾಯಿ ಕೊಡ್ತೀನಿ ಅಂದರೂ ಒಂದು ಹೆಣ್ಣಾಳು ಸಿಗ್ತಿಲ್ಲ. ಏನು ಕೆಲಸ ಮಾಡಿಸ್ತೀರಾ? ಈಗ ನೀವು ಒಂದು 1000 ಅಡಿಕೆ ಗಿಡ ಇಕ್ತೀನಿ ಅಂತಂದರೆ ಮಿನಿಮಮ್ ಏನಿಲ್ಲ ಅಂದರೂ 3 ಲಕ್ಷ ರೂಪಾಯಿ ದುಡ್ಡು ಬೇಕು. ಬೋರು ಗೀರು ಇಲ್ಲ ಅಂತಂದ್ರೆ 6-7 ಲಕ್ಷ ರೂಪಾಯಿ ಆಗ್ತೈತಿ. ಅದು ಬೇರೆ ವಿಚಾರ. ಬೋರ್ ಕೊರೆಸ್ಬೇಕು. ಈಗೇನೇನು ಮೇಲೆ ನೀರು ಸಿಗ್ತವೆ ನಮ್ಮ ಸಿರಾ ಸುತ್ತಮುತ್ತನ. 800 ಅಡಿ 1,200 ಅಡಿ ಹೋಗ್ಬೇಕು. 1,200 ಅಡಿ ಹೋದ್ರೂ ನೀರು ಸಿಗ್ತವೆ ಎಂಬುದು ಏನು ಗ್ಯಾರಂಟಿ? ಆ 1,200 ಅಡಿಗೆ ಮೋಟ್ರು ಎಂಥದ್ದಾಗಬೇಕು, ಪಂಪ್ ಎಷ್ಟು HP ಆಗಬೇಕು, ಅದಕ್ಕೆ ಲೆಂತ್ ಏನು, ಕೇಬಲ್ ಏನು, ಸ್ಟಾರ್ಟರ್ ಏನು, ಎತ್ತಿ ಇಳಿಸೋದಕ್ಕೇನು? ನೀವು ನೋಡಿರಿ ಬೆಂಗಳೂರಾಗ ಇರ್ತೀನಿ ಅಂತೀರ. ಇವೆಲ್ಲ ಮಾಡ್ಯಾರ ಯಾರು ಹೇಳಿ ಅಂದ್ರಿ? ಹಳ್ಳಿ ಸವಾಸ ಬೇಡ, ಕೈ ತುಂಬ ಸಂಬಳ ಬರ್ತೈತಿ ಅಂತಂದರೆ ಏನು ಹೇಳ್ತೀನಿ ಕೇಳ್ರಿ. ನಿಮ್ದು ಜಾಸ್ತಿ ದುಡ್ಡಿತ್ತು ಅಂತಂದರೆ ಎಲ್ಲನ ಒಂದು 2-3 ಎಕರೆ ಜಮೀನು ತಗೊಂಡು ಬಿಟ್ಕೊಳ್ರಿ. ಮುಂದೊಳ್ಳೆ ರೇಟ್ ಆಗ್ತೈತಿ, ಬೇಕಾದ್ರೆ ಮಾರ್ಕೊಂಡ್ರಿ. ಇಲ್ಲಿ ಅಡಿಕೆ ಗಿಡ
ಒಂದು ಸೆಟ್ಲ್ ಆಗ್ತೀನಿ ಎಂಬುದು ಬೇಡ ಹಳ್ಳಿ ಅಂದರೆ ಹೇಳ್ದಾರ ಮಾತು ಕೇಳಿ. ಯಾಕಂದರೆ ನಾವಿವತ್ತು ಅನುಭವಿಸ್ತಾ ಇದ್ದೀವಿ ಇಲ್ಲಿ. ಹಾಂ, ಅಯ್ಯೋ ಒಳ್ಳೆ ಏನು ಇಲ್ಲ ಹೇಳ್ರಿ ಹೇಳಿ ಅಂದರೆ ಆರೋಗ್ಯ ಚಂದಾಗಿ ನೋಡ್ಕೋಬೋದು ಅಷ್ಟೇನ. ಹ್ಞೂ ಅಲ್ಲ ಸೀನಪ್ಪರೇ, ನೀವೇ ಈ ಥರ ಅಂದರೆ ಹೇಗೆ? ಹಾಂ, ಹಳ್ಳಿಲಿ ಹೆಂಗಾದ್ರೆ ವ್ಯವಸಾಯ ಮಾಡಿಕೊಂಡು ಉದ್ಧಾರ ಆಗಿರೋರೇ ಇಲ್ವಾ? ಲಾಭ ಮಾಡ್ತಿರೋರೇ ಇಲ್ವಾ? ನಾನು ಯೂಟ್ಯೂಬಲ್ಲಿ ನೋಡ್ತೀನಿ, ಎಷ್ಟೋ ಜನ ಹಳ್ಳಿಗಳಲ್ಲಿ ಕುರಿ ಸಾಕಾಣಿಕೆ ಮಾಡ್ತಾರೆ, ಕೋಳಿ ಸಾಕಾಣಿಕೆ ಮಾಡ್ತಾರೆ, ಹಂದಿ ಸಾಕಾಣಿಕೆ ಮಾಡ್ತಾರೆ, ಮತ್ತು ವ್ಯವಸಾಯ ಚೆನ್ನಾಗಿ ಮಾಡ್ತಾರೆ. ಬೇರೆ ಬೇರೆ ಈಗ ಟೊಮೊಟೊ ಬೆಳೀತಾರೆ, ಬದನೆಕಾಯಿ ಬೆಳೀತಾರೆ, ಹತ್ತಿ ಬೆಳೀತಾರೆ, ಸೌತೆಕಾಯಿ ಬೆಳೀತಾರೆ. ಈ ಥರ ಎಲ್ಲ ಬೆಳ್ಕೊಂಡು ಒಳ್ಳೆ ಚೆನ್ನಾಗಿ ಸಕ್ಸಸ್ ಆಗಿದ್ದಾರೆ. ಕುರಿ ಸಾಕಾಣಿಕೆಲಂತೂ ತುಂಬ ಚೆನ್ನಾಗೇ ಲಾಭ ಇದೆ ಅಂತಾರೆ. ಮೇಕೆ ಸಾಕ್ತಾರೆ. ಇವೆಲ್ಲ ಮಾಡ್ಕೊಂಡು ಲಾಭ ಮಾಡ್ತಾ ಇದ್ದಾರೆ ಅಂತ ನಾನು ಯೂಟ್ಯೂಬಲ್ಲಿ ನೋಡ್ತೀನಿ. ವರ್ಷಕ್ಕೆ 10-15 ಲಕ್ಷ ದುಡಿಮೆ ಆಗುತ್ತೆ. ಯಾವುದೇ IT ಕಂಪ್ನೀಲಿ ಕೆಲಸ ಹೋದ್ರೂ ಇಷ್ಟೊಂದು ದುಡಿಮೆ ಮಾಡೋಕ್ಕಾಗಲ್ಲ ಅಂತನ ಯೂಟ್ಯೂಬಲ್ಲಿ ಹೇಳ್ತಾರೆ. ನೀವು ನೋಡಿದ್ರೆ ಈ ಥರ ಹೇಳ್ತಿರಲ್ಲ ಹೇಗೆ? ಹಾಂ ಹೇಳ್ತೀನಿ ಕೇಳಿ ಹೇಳಿ ಅಂದರೆ ಹೇಳ್ತೀನಿ ಕೇಳ್ರಿ. ಅದಕ್ಕೂ ನನ್ನ ಹತ್ರ ಉತ್ತರ ಐತೆ. ಏನು ಗೊತ್ತಾ, ಈಗ ನೀವು ಏನು ಮಾಡ್ತೀರ ಅಂದರೆ ಬಂದುಬಿಡ್ತೀರ, ಬೆಂಗಳೂರಾಗಿರೋ ಈಟ ಒಟ್ಟ ದುಡ್ಡು ಮಾಡ್ಕೊಂಡು ಊರ ಕಡೆಗೆ ಬಂದುಬಿಡ್ತೀರ. ಬಂದು ನಾನು ಮೇಕೆ ಸಾಕಾಣಿಕೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಏನು ಮಾಡ್ತೀರಾ, ಶೆಡ್ ಕಟ್ತೀರಾ. ಶೆಡ್ ಕಟ್ಬಿಟ್ಟು ತತ್ತೀರ, ಒಂದು 25-30 ಮೇಕೆ ತತ್ತೀರ. ಪಾಪ ನಿಮಗೆ ಗೊತ್ತಾಗಲ್ಲ, ತಂದುಬಿಡ್ತೀರಾ. ಅವು ಉಪವಾಸ ಸಾಯ್ತವೆ, ಎಲ್ಲಿ ಮೇಸ ಕೊಡ್ಕೊಂಡು ಹೋಗ್ಬೇಕು ಗೊತ್ತಾಗಲ್ಲ. ನೀವು ಅಲ್ಲಿ ನೆಳ್ಳಗೆ AC ರೂಮ್ನಾಗೆ ಒಳ್ಳೊಳ್ಳೆ ಊಟ ತಿನ್ಕೊಂಡಿರ್ತೀರ. ಇಲ್ಲಿ ಹಳ್ಳಿಯಾಗ ಆಗ್ತೈತೆ ಹಂಗೆ ಆಗಲ್ಲ, ಕಷ್ಟ ಬೀಳಬೇಕು. 2 ದಿನ ಜೋರಾಗಿ ಮಳೆ ಹೊಡೀತು ಅಂತಂದರೆ ಮೇವಿಗೆಲ್ಲ ಕೊಡ್ಕೊಂಡು ಹೋಗ್ತೀರ ನೀವು. ಹಾಂ, ಒಳಗೇನ ಶೆಡ್ನಾಗೆ ಕಟ್ಟಿ ಮೇವು ಹಾಕಕ್ಕಾಗ್ತೈತ ಕುರಿ ಮೇಕೆಗಳಿಗೆ? ಹಾಂ, ನಮ್ಮ ಅಪ್ಪನಾಣೆ ಆಗಲ್ಲ. ಅವನ್ನ ಹೊರಗೆ ಹೊಡ್ಕೊಂಡು ಹೋಗ್ಬೇಕು, ಮೇಯಿಸ್ಬೇಕು. ಏನೋ ಬೈನ ಒಂದಿಟ್ಟು ಹಿಂಡಿ ಬೂಸ ಇಕ್ಕಿರಿ ನಡೀತೈತಿ. ಅದನ್ನು ಬಿಟ್ಟು ನೀವು ಶೆಡ್ನಾಗೇ ಮೇಯಿಸ್ತೀನಿ ಅಂತಂದರೆ ಕಷ್ಟ. ಮತ್ತು ಇನ್ನೊಂದು ವ್ಯವಸಾಯ ಕಷ್ಟ ಅಂಬೋದಕ್ಕಿಂತ ಮಾಡಿದರಿಗೆ ವ್ಯವಸಾಯ ಅಷ್ಟೇನ. ಮೊದಲಿಂದನೂ ಕಷ್ಟವೋ ಸುಖವೋ ನೋವೋ ನಲಿವೋ ಇದರಲ್ಲೇ ಬಿದ್ದು ಒದ್ದಾಡೋರಿಗೆ ಮಾತ್ರ ವ್ಯವಸಾಯ. ನಾನು ಬಂದು 2 ವರ್ಷಕ್ಕೆ ಲಾಭ ಮಾಡ್ಕೊಂಡು ವಾಪಸ್ ಹೋಗ್ತೀನಿ ಎಂಬುದು ಆಗಲ್ಲ, ನಮ್ಮ ತಯಣೆ ಆಗಲ್ಲ. ಯಾಕಂದರೆ ನಮ್ಮ ಗೌಡ್ರಿಗೆ ಕೇಳ್ರಿ, ಗೌಡ್ರಿಗೂ ಆದಾಯ ಐತೆ. ವರ್ಷಕ್ಕೆ 15-20 ಲಕ್ಷ ದುಡ್ಕೊಂಬರ್ತಾರೆ. ಅವರು ತಾತ ಮುತ್ತಾತನ ಕಾಲದಿಂದನೂ ಮಾಡ್ಕೊಂಬಂದೇವ್ರಿ. ನೀವು ಮಾಡ್ಬೋದು. ಈಗ ಬಂದು ನೀವು ತೋಟ ಕಟ್ಟಿದ್ರೆ ಇಲ್ಲೇ ಸೆಟ್ಲ್ ಆಗ್ಬೇಕಂದ್ರೆ ನಾನು ಬೆಂಗಳೂರಾಗ ಕೆಲಸ ಮಾಡ್ಕೊಂಡು ಒಳ್ಳೆ ವ್ಯವಸಾಯ ಮಾಡ್ತೀನಿ ಅಂದ್ರೆ ಆಗಲ್ಲ. ಎಲ್ಲ ಪೂರ ಇಂಟ್ರೆಸ್ಟ್ ಇಲ್ಲೇ ಇರಬೇಕು. ಒಂದು ಅರ್ಧ ಎಕರೆಗೆ ನೀನು ಬದನೆಕಾಯಿ ಹಾಕ್ಬೇಕು, ಒಂದು ಅರ್ಧ ಎಕರೆಗೆ ಟೊಮೊಟೊ ಹಾಕ್ಬೇಕು, ಇನ್ನೊಂದು 1/4 ಎಕರೆಗೆ ಅಲ್ಲಿ ಏನದು ಹೂವು ಹಾಕಬೇಕು, ಫ್ಲವರ್ಸ್ ಬೆಳಿಬೇಕು. ಬೇರೆ ಬೇರೆ ವಿಧದ ವ್ಯವಸಾಯ ಮಾಡಿದರೆ, ಮಿಶ್ರ ಕೃಷಿ ಮಾಡಿದ್ರೆ ಲಾಭ ಐತೆ, ಇಲ್ಲ ಅಂತಲ್ಲ. ಇಂಟ್ರೆಸ್ಟ್ ಇರಬೇಕು, ಆಸಕ್ತಿ ಇರಬೇಕು. ಸ್ವಲ್ಪ ದಿನ 2-3 ವರ್ಷ ಕಾಯಬೇಕು. ಅವತ್ತಾಗಿದ್ದು ಬಂಡವಾಳ ಅವತ್ತೇ ಬರಲ್ಲ ವ್ಯವಸಾಯದಲ್ಲಿ. ಏನೇಳಿ ಅಂದರೆ ನಾನು ಹೇಳೋದು ಕೇಳಿಸ್ತಾ ಆಯ್ತಾ? ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಇದ್ರೆ ರೈತ, ಇಲ್ಲಾಂದ್ರೂ ಗೋತ. ಸೀನಪ್ಪರೇ, ಒಟ್ಟಿನಲ್ಲಿ ನೀವು ಹೇಳೋ ಪ್ರಕಾರ ವ್ಯವಸಾಯದಲ್ಲೂ ಲಾಭ ಇದೆ, ಆದರೆ ತಾಳ್ಮೆಯಿಂದ ಯೋಚನೆ ಮಾಡಬೇಕು, ತಾಳ್ಮೆಯಿಂದ ಕೆಲಸ ಮಾಡಬೇಕು ಅಂತ ಹೇಳ್ತಾ ಇದ್ದೀರ. ವೆರಿ ಗುಡ್, ವೆರಿ ಗುಡ್. ಸರಿ ಆಯಿತು. ಲೇ ಬೋರಜ್ಜ, ಹುಡುಗಿ ಒಂದು 5-6 ಎಳ್ನೀರು ಕಿತ್ಕೊಂಬ ಹೋಗಿ. ನೀವು ಕುಡಿಯಂಗಿದ್ರೆ ಒಂದು 10 ಕಿತ್ಕೊಂಬ ಎಳ್ನೀರ. ಅಳಿಯಂದ್ರು ಕುಡಿತಾರೆ, ಸೀನಪ್ಪ ಇದ್ದಾನೆ, ನೀನಿದ್ಯಾ, ನಾನಿದ್ದೀನಿ, ಅಮ್ಮನಿಗೆ ಮಂತಕ್ಕೆ ಬೇರೆ ತಾಣೋಗ್ಬೇಕು, ನಮ್ಮ ಮನೆಯೊಳಗೆ ಇದ್ದಾಳೆ. ಎಲ್ಲ ಸೇರಿ ಒಂದು 10 ಎಳ್ನೀರು ಕಿತ್ಕೊಂಬ. ಬೈವಾಗತ್ತು ತೆಂಗಿನ ಗಿಡ ಹತ್ಬೇಕಾರೆ. ಏ ಗೌಡ್ರಿ, ನಾನು ಹೋಗ್ತೀನಿ, ಸುಮ್ಕಿರಿ, ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ್ರಿ. ಅವನು ಬೋರಾಜು ಪಾಪ ಹತ್ತಕ್ಕಾಗ್ತೈತೆ ಗಿಡನ. ಬೇಡ, ಬೋರಾಜ, ನಾನೇ ಹೋಗ್ತೀನಿ, ಸುಮ್ಕಿರಪ್ಪ, ಎಳ್ನೀರು ಕೀಳಾಕಿ. ಲೇ ಸೀನಾ, ನಿನ್ನ ಕೈಲಿ ಹಾಕೈತೆ ಅಲ್ಲ ಹತ್ತದು, ಸುಮ್ಕಿರ್ಲ. ಇವಾಗಲೇ ಟೈಟ್ ಆಗಿದ್ದ, ತಿರ್ಗಿ ಮರದ ಮೇಲಿಂದ ಬಿದ್ದಿದ್ದು ಸೊಂಟಿಗಿಂತ ಮುರ ಹಾಕ್ಕೊಂಡು ಅದ್ರಾಗ ಓಟ್ ನಾನು ತಲೆಗಿಲಿಗೆ ತಂದೀಯ. ಸುಮ್ಕಿರ್ ಬೇಡ. ಬೋರಾಜ ನಿಧಾನಕ್ಕೆ ಆಗಲಿ, ರೋಟಕ್ಕೆ ಪಾಟಕ್ಕೆ ಕಿತ್ಕೊಂಬತ್ತಾನೆ. ನೀನು ಸುಮ್ಮನಿರು ನೀನು. ಇದೇನು ಗೌಡ್ರೆ ಹಿಂಗಂಬ್ತೀರ? ಅಳಿಯಂದ್ರ ಮುಂದೆ ನಾನು ಮರ್ಯಾದೆ ತೆಗಿತೀರ?
ನಾನು ಈ ವಯಸ್ಸಿಗೆ ಎಂತೆಂಥ ತೆಂಗಿನ ಮರಗಳು ನತ್ತಿದ್ದೀನಿ ಏನು ಕತೆ ಹಾಂ? ನೀವು ನೋಡಿದ್ರೆ ನನ್ನ ಮರ್ಯಾದೆ ತೆಗೆದು ಬಿಡ್ತೀರ. ಆಯ್ತು ಹೋಗಪ್ಪ, ಏ ಬೋರಜ್ಜ ಹೋಗಪ್ಪ, ಹೋಗು, ನೀನೇ ಕಿತ್ಕೊಂಬೋ ಹೋಗಿ ನೋಡ್ಕೊಂಡು ಗಂಜಿ ಪೇಪರ್ ಗಂಜಿ ಕಿತ್ಕೊಂಬರ್ಬೇಕು. ಆಮೇಲೆ ನೀನು ಬಲ್ಗಿಲ್ತೀರ ಎಳ್ನೀರು ಕಿತ್ತಳ್ಳಿಂದೀಯ ಮೂಗಾಯ ಬೇಡ, ಚಂದಾಕಿರ್ಬೇಕು, ಕಾಯಿನೂ ಇರಬೇಕು ತಿಮ್ಮಂಗೆ, ಎಳ್ನೀರನ್ನು ಸೀಗಿರ್ಬೇಕು. ಕೆಂಗ ಎಳ್ನೀರು ಕಿತ್ಕೊಂಬ, ಹಸ್ರಾಗಿರ್ತಾವಲ್ಲ ಅವನ್ ಕಿತ್ಕೊಂಬರ್ಬೇಡ. ಕೆಂಗ ಎಳ್ನೀರು ಕಿತ್ಕೊಂಬಂದ್ರೆ ಕುಡಿಯೋಕೆ ಚೆನ್ನಾಗಿರ್ತವೆ. ಪೇಪರ್ ಗಂಜಿ ತಗೊಂಬರಾಜು, ಹೋಗು ಹಂಗೆ ನೋಡಿ ಚನ್ಗೌಡ್ರಿ ಇವನ್ನ. ಅದಂಗ ಗಾದಿ ಹೇಳ್ತಾರಲ್ಲ, ಅಜ್ಜಿಗೆ ಮೊಮ್ಮಗಳು ಕೆಮ್ಮದ್ ಕಲ್ಸಿರಂತೆ. ಈಗ ಹಿಂಗ್ ಕಣಜ್ಜಿ ಕೆಮ್ಮದು ಅಂತಾನೆ. ಎಳ್ನೀರು ಕೀಳೋದನ್ನ ನನಗೆ ಹೇಳ್ಕೊಂಡ್ ಕೊಡ್ತಾನಲ್ಲ ಇವನು. ಲೆಕ್ಕ ಹಾಕ್ರಿ ಏ, ನನ್ನ ತಲೆ ಎಷ್ಟು ಕೂದಲ ಇದಾವ ಅಷ್ಟು ಎಳ್ನೀರು ಕಿತ್ತು ಬಿಸಾಕಿದ್ದೀನಿ ಕಳ್ಳ ಈ ವಯಸ್ಸಿನಾಗೆ. ಒಂದು ಕಾಲದಾಗೆ ಕುಡಿಯೋಕೆ ನೀರು ಇರ್ತಿರ್ಲಿಲ್ಲ, ತಿಕ್ಕ ತೊಳ್ಕೊಂಬೋದು ಎಳ್ನೀರ್ನಾಗೆ ತೊಳ್ಕೊಂಡಿದೀವಿ ಕಣು ಜಮಾನ್ದಾಗ ನಾವು. ಆಗಿನ ಕಾಲದಾಗೆ ಹೊಲ್ತಕ್ ಪಲ್ತಕ್ ಹೋದಾಗ ನೀರು ಇರ್ತಿರ್ಲಿಲ್ಲ, ಮೇಕೆ ಹೊಡ್ಕೊಂಡು ಹೋದಾಗ ಕುರಿ ಹೊಡ್ಕೊಂಡು ಹೋದಾಗ ಲೆಟ್ರಿಂಗ್ ಮಾಡ್ಬಿಟ್ಟು ಎಳ್ನೀರ್ನಾಗೆ ತಿಕ್ಕ ತೊಳ್ಕೊಂಡಿದೀವಿ ಅಂತ ನನ್ನ ಮಕ್ಕಳು ನಾವು. ನೀನು ನನಗೆ ಎಳ್ನೀರ ಕೀಳೋದು ಹೇಳ್ಕೊಂಡು ಕೊಡ್ಸಲ್ಲ. ಏ ಅವಾಗ ನಾವು ಸಣ್ಣವರಾಗಿದ್ದಾಗ ಹಿಂಗಲ್ಲ, ಕೈಗೆ ಸಿಗೋಕೊಂಡು ಎಳ್ನೀರು. ಅವಾಗ ಯಾರು ಅಲ್ದ ಯಾರಿಗೆ ಎಳ್ನೀರು ಕಿತ್ಕೊಂಡು ಕೊಟ್ರು ಕುಡಿದ್ರು ಏನು ಜಗಳಕ್ಕೆ ಬರ್ತಿರ್ಲಿಲ್ಲ. ತಿಂಬ ಯಾರನ್ನ ತಿಂಬ್ಲಿ ಬಿಡ್ರಿ ಅಂತ ಸುಮ್ಮನೆ ಆಗರು. ಇವಾಗ ಮಾತಾಡ್ಸೋಕಾಕೈತಿ ಎಳ್ನೀರ, ಅಯ್ಯಪ್ಪ ಜಗಳಕ್ಕೆ ಬರ್ತಾರೆ. ಎಳ್ನೀರು ಕೇಳೋದು ನಾನು ಕೇಳಕೊಳಕ್ ಬರ್ತಾನೆ. ಕಂಡಿದ್ದೀನಿ ಹೋಗಜೋ, ಕಂಡಿದ್ದೀನಿ ಹೋಗು. ಏನೇನು ಸೀಮ್ಗಿಲ್ಲೋದು ಎಳ್ನೀರು ಕೇಳ್ತಾನೆ ಅಪ್ಪ. ಹೋಗಿ ರಪ್ಪನೋಗಿ ಎಳ್ನೀರು ಕಿತ್ಕೊಂಬ ಹೋಗಿ. ಲೇ ಸೀನಾ ಬಾರ್ಲ, ಒಬ್ಬನೇ ತಾಂಬರಕ್ಕಾಗಲ್ಲ, ನಾನು ಕಿತ್ತಂಗೆ ನೀನೊಂದು ಸೀಲ್ದಾಗ ಹಾಕ್ಯಂಬರಿ ಬಾ, ಕತ್ರಸಿವಿಂತೆ ಬಾರೋ. ಅಲ್ಲಮ್ಮವ, ಇವರಿಬ್ರು ಯಾವಾಗಲೂ ಹಿಂಗೆ ತರಲೆ ಮಾಡ್ತಾನೆ ಇರ್ತಾರ. ಇವನು ಸೀನಪ್ಪನೂ ಬೋರಜ್ಜ ಇವರಿಬ್ಬರು ನೋಡಿದ್ರೆ ಒಳ್ಳೆ ಕಳ್ರಿದ್ದಂಗೆ ಇದ್ದಾರೆ. ನಿಮ್ಗೇನು ಮೋಸ ಮಾಡಲ್ಲ ಅಮ್ಮವ? ಇದೇನು ಅಳಿ ಅಂದರೆ ಹಿಂಗಂಬ್ತೀರ? ನಮ್ಮ ತಾಯಣೆಗೂ ನನ್ನ ಮಕ್ಕಳಿದ್ರು ಈ ಥರ ಚೆನ್ನಾಗಿ ನೋಡ್ಕೊಂತಿದ್ರು ಹೆಂಗೋ ಗೊತ್ತಿಲ್ಲ ನನಗೆ. ಗಂಡು ಮಕ್ಕಳಿದ್ರು ಅಂಥ ಚಂದಕ್ಕೆ ನೋಡ್ಕೊಂತಾರೆ ನನ್ನ. ಕೂಲಿ ಮಾಡಕ್ಕೆ ಬರ್ತಾರೋ ಇಲ್ಲಿವರೆಗೂ ನನ್ನ ತಗೊಂಡು ರೂಪಾಯಿ ಕೇಳಿಲ್ಲ. ನಾನು ಕೂಲಿ ಕೊಟ್ಟರೆ ಇಸ್ಕೊಂತಾರೆ, ಇಲ್ಲಾಂದ್ರೆ ಸುಮ್ಮನೆ ಹೋಗ್ತಾರೆ. ನಾನು ಅವರು ಹೆಂಗಿದ್ದೀವಿ ಅಂತಂದರೆ ನಮ್ಮ ತಾಯಣೆಗೂ ಕಣ್ಣಂಗೆ ನೀರು ಬತ್ತ ಹೇಳ್ಕೊಂಬಕ್ಕೆ ಅಣ್ಣತಮ್ಮದಿರಿದ್ದಂಗಿದ್ದೀವಿ. ಅಣ್ಣತಮ್ಮದಿರಿದ್ರು ನಾನು ಚಂದಕ್ಕೆ ನೋಡ್ಕೊಂಬಲ್ಲ. ಏನೋ ಒಂಚೂರು ನೆಗಡೆ ಕೆಮ್ಮು ಆದರೆ ಆಸ್ಪತ್ರೆಗೆ ಹೋಗಿ ಬರ್ರಿ ಗೌಡ್ರಿ ಅಂತಾರೆ. ಅಂದರೆ ನಾನು ಹಂಗೆ ಸರ್ಕೊಂತೀನಿ ಅವ್ರಿಗೆ. ಅವ್ರ ಕಷ್ಟವಾಗಲಿ ಸುಖವಾಗಲಿ ಅವ್ರ ಜೊತೆಗೆ ಇರ್ತೀನಿ. ಒಂದೇ ಮನೆಯರಿದ್ದಂಗಿದ್ದೀವಿ ಅಳಿ ಅಂದರೆ. ಎಸ್ ಮಾವ, ಇದೇ ಫ್ರೆಂಡ್ಶಿಪ್ ಅಂದರೆ. ನಡೀರಿ ಹೋಗೋಣ. ಓ, ಇದು ಎಲ್ಲ ನಿಮ್ಮದೇನ ಮಾವ ಜಮೀನೆಲ್ಲನಾ? ಅಳಿ ಅಂದರೆ ಇದೆಲ್ಲ ನಮ್ಮದೇನ. ಏನಲ್ಲಿ ಅಡಿಕೆ ಗಿಡ ಕಾಣ್ತಾ ಇದಾವಲ್ಲ, ಆ ಕಡೆ ಮೂಲೆಯಿಂದ ಈ ಕಡೆ ಮೂಲೆಗೆ ಇವೆಲ್ಲ ನನ್ನವೇನ. ನಾನು ಹಲಸಿನ ಗಿಡ, ದಾಳಿಂಬೆ, ತಿರ್ಗಾ ಮಾವು ಎಲ್ಲ ಹಾಕಿದ್ದೀನಿ. ಅಲ್ಲೊಂದು ಗಿಡಗಳನ್ನ ಎಲ್ಲ ಬೆಳ್ಕೊಂಡೇವೆ. ಏನೋ ಇನ್ನು ನಮ್ಮ ಕೈಲಾಗೋವರೆಗೂ ನೋಡ್ಕೊಂಡು ಹೋಗ್ತೀವಿ ಅಳಿ ಅಂದರೆ. ಆಮೇಲೆ ಎಲ್ಲನ ನನ್ನ ಮಗಳದೇ ಅಂದರೆ ನಿಮ್ಮದೇ ಎಲ್ಲ ಇದು. ಏ ಗೌಡ್ರೆ, ಬರೀ ಎಳ್ನೀರು ಕುಡಿ ಬರ್ರಿ. ಏಯ್ ತಾಂಬರಲ್ಲ ಇಲ್ಗೇನ? ಇಲ್ಲ ಬಿಡು ಅಲ್ಲಿಗೆ ಬರ್ತೀವಿ ನಡೀರಿ. ತಿರ್ಗಿ ಏನು ಹೊತ್ಕೊಂಬತ್ತೀರ ಅವೆಲ್ಲನ. ನಡಿ ನಾ ಬರ್ತೀವಿ ಅಲ್ಲಿಗೇನ. ಬರೀ ಅಂದರೆ ಅಲ್ಲಿ ಎಳ್ನೀರು ಕಿತ್ತೇವ್ರೆ, ಕುಡಿಯಂಬರ್ರಿ.